ಶ್ರಾವಣ ಬೆಳಗೊಳಕ್ಕೆ ಬಂದಾಗ ನೀವು ಇದೇ ರೀತಿ ಪಲ್ಲಕ್ಕಿ ಮೇಲೆ ಬರ್ಬೇಕು ಅಂತಂದ್ರೆ ಚಂದ್ರಗಿರಿ ಇದು ಬೆಟ್ಟ ಇದು ಚಿಕ್ಕ ಬೆಟ್ಟ ಅಂತ ಹೇಳ್ತಾರೆ ಶ್ರಾವಣ ಬೆಳಗೊಳದಲ್ಲಿ. ಒಂದು ಟ್ರಿಪ್ ಬರ್ತೀನಿ ಅಂದ್ರೆ ಹೋಗಿ ಮೇಲ್ಗಡೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ಕೆಳಗಡೆ 2,500 ರೂಪಾಯಿ ತಗೋತಾರೆ ಒಬ್ರಿಗೆ. ಸೇಮ್ ಇನ್ನೊಂದು ಸೇಮ್ ಮುಂದೆ ಇದೆಯಲ್ಲ ಆ ಬೆಟ್ಟಗೂ 2,500 ರೂಪಾಯಿ ಅಂತೆ. ಎರಡರಿಂದ ಸೇರಿ ಒಂದು 5,000 ರೂಪಾಯಿ ಆಗುತ್ತೆ ನೋಡಿ. ನೀವು ಇದ್ರ ಬರ್ತೀನಿ ಅಂದ್ರೆ ಇದ್ರ ನಿಮ್ಗೆ ಏಜ್ ಆಗಿರ್ಬೋದು ಅವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಅಕ್ಕಪಕ್ಕ ಯಾರು ಇತ್ತು ಅಂದ್ರೆ ಶೇರ್ ಮಾಡಿ ಅವ್ರಿಗೇನೆ. ನಿಮ್ ಎರಗಡೆ ಹೋಗಿ ನೋಡ್ಬೇಕು ನಾನು ಆದ್ರೆ ಬೆಟ್ಟ ತಗೋಗಲ್ಲ ಅಂದವ್ರಿಗೆ ಇದು ಯುಟಿಲೈಸ್ ಆಗುತ್ತೆ, ತುಂಬಾನೇ ಯುಟಿಲೈಸ್ ಆಗುತ್ತೆ. ಚಂದ್ರಗಿರಿ ಮಹಾದ್ವಾರ ಈಗ ಹೋಗ್ತಾ ಇರೋದು ನಾವು. ಬನ್ನಿ ನೋಡೋಣ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಅಲ್ಲಿ ಮಕ್ಳುಗಳನ್ನ ನೋಡ್ಕೊಂಡು ಬೆಟ್ಟ ಹತ್ತಿದೆ ಗೊತ್ತಾಗ್ಲಿಲ್ಲ. ಇಲ್ಲಿ ಫುಲ್ಲು ಯಾರು ಇಲ್ಲ ಆಪೋಸಿಟ್ ಈ ಬೆಟ್ಟದಲ್ಲಿ. ನೋಡಿದ್ರೆ ಯಪ್ಪ ನೋಡಿ ನೀವೇ ತೋರಿಸ್ತೀನಿ ಬೇಕಾದ್ರೆ ಒಬ್ಬರು ಇಲ್ಲ, ಒಬ್ಬರು ಅದುದೇ ಇಲ್ಲ, ಯಾರಂದ್ರೆ ಯಾರೂ ಇಲ್ಲ. ಬೇಜಾರಾಗುತ್ತೆ ಗುರು. ಜೊತೆಗಿಲ್ಲ ಅಂದರೆ ಯಾರು ಅಲ್ಲಿ ಜೊತೆಗಿದ್ದು ಇಲ್ಲಿ ಯಾರೂ ಇಲ್ಲ ಅಂದಾಗ ಸ್ವಲ್ಪ ಬೇಜಾರು ಆಗೇ ಆಗುತ್ತೆ. ಬನ್ನಿ ಎತ್ಕೋಣ. ನೀವು ಇಲ್ಲಿ ತಿಂಡಿಗಳಾಗಿರ್ಬೋದು ಏನೇ ಇದ್ದರೂ ಮೇಲ್ಗಡೆ ತಗೋಗ್ಬಿಡಲ್ಲ, ಯಾಕೆಂದರೆ ಗಲೀಜು ಮಾಡ್ತಾರೆ ಅಂತ. ತುಂಬ ಒಳ್ಳೆ ಕಾನ್ಸೆಪ್ಟು. ನೋಡ್ತಾ ಇದ್ರಲ್ಲ ಯಾರೂ ಇಲ್ಲ, ಹಿಂದೇನೂ ಯಾರೂ ಇಲ್ಲ, ಮುಂದೇನೂ ಯಾರೂ ಇಲ್ಲ. ಇದೆ ಹತ್ಕೊಂಡು ಹೋಗ್ತಾ ಇದೀವಿ. ಇಲ್ಲೊಂದು ಸಮಸ್ಯೆ ನಡೀತಾ ಇದೆ. ಆ ಬೆಟ್ಟ ಎಷ್ಟು ಹೆಂಗೆ ಕಾಣುತ್ತೆ ಅಂತ. ಸುತ್ತಮುತ್ತ ಹತ್ತವರು ಇಲ್ಲ, ಇಳಿಯೋರು ಒಬ್ಬರು ಇಲ್ಲ ಅಂದಾಗ ಏನು ನಾವು ಮಾತಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಯಪ್ಪ ನೋಡ್ರಿ ಬಂಡೆ ಕೆಳಗೆ ಹೆಂಗೆ ಐತೆ. ಒಳಗಡೆ ಹೋದ್ರೆ ಯಾರು ಕಾಣೋದಿಲ್ಲ ಅಂದ್ಕೋತೀನಿ, ಆ ಮಟ್ಟಕ್ಕಿದೆ. ಮಳೆ ಬಂದಾಗ ನೋಡೋಕೆ ಚೆಂದ ಅಂದ್ಕೋತೀನಿ. ಇನ್ನೂ ನೀರು ಕೆಳಗಡೆ ದೋದ ಅಂತ ಬರ್ತಾ ಇರ್ತಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ, ತುಂಬಾ ಸಗದಾಗೈತೆ ಮಾತ್ರ. ಕುಂದರ ಚಾರಣಕ್ಕೆ ದಾರಿ, ವೇಟು ಕುಂದ ಫುಟ್ ಪ್ರಿಂಟ್ ಪಾದರಕ್ಷಕ್ಕೆ ಅಂತ ಹೇಳ್ಬೋದಲ್ಲ ಫುಟ್ ಪ್ರಿಂಟ್ ಅಂದರೆ. ಬನ್ನಿ ನೋಡ ಏನೈತೆ ಅಂತ. ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ. ಸ್ವಲ್ಪ ಲೈಟಾಗಿ ಭಯ ಇದೆ, ಅಷ್ಟು ಮಟ್ಟಿಗೆ ಏನಿಲ್ಲ ಗುರು. ಆ ಹೋಗಿ ಇತ್ತು ಅಂದರೆ ತುಂಬ ಭಯ ಗುರು. ಜೀವನದಲ್ಲಿ ಏನೂ ಇದು ಮಾಡಿಲ್ಲ, ಒಬ್ಬೊಬ್ಬನೇ ಹೋಗಿ ಭಯ ಆಗುತ್ತೆ. ಆದ್ರೂ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಹೋಗೋಣ. ಏನೈತೆ ಇಲ್ಲಿ, ಮೆಟ್ಲುಗಳೈತೆ. ಮುಂದೆ ಹೋಗಕ್ಕೆ ಭಯ ಸ್ವಲ್ಪ. ಮೇಲ್ಗಡೆಲ್ಲ ಓಹೋ ಇದೆ ನೋಡಿ ಫುಟ್ ಪ್ರಿಂಟು. ಯಪ್ಪ ಒಳಗಡೆ ಎಲ್ಲ ಏನಿತ್ತು ನೋಡಿ. ಒಬ್ಬೊಬ್ಬರಿಗೆ ಅಷ್ಟೇನು ಭಯ ಇಲ್ಲ, ಲೈಟ್ ಇದೆ. ಬನ್ನಿ ನೋಡೋಣ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಝೂಮ್ ಹಾಕಿ ನೋಡೋಣ ಎಷ್ಟು ಮಟ್ಟಕ್ಕೆ ಕಾಣುತ್ತೆ ಅಂತ. ಅಬ್ಬಬ್ಬಬ್ಬ ಪರವಾಗಿಲ್ಲ ಗುರು, ಈ ಮಟ್ಟಕ್ಕೆ ಕಾಣ್ತಿತ್ತಲ್ಲ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಝೂಮು. ಸೊ ಹಿಂದಕ್ಕೆ ತಗೊಳ್ಳೋಣ ನೋಡಿ. ಕಾಣಿಸ್ತೈತಾ? ಸಖತ್ತಲ್ಲ ಝೂಮು, ಸೂಪರಾಗಿ ಐತಲ್ಲ. ಅಲ್ಲಿ ಜನಗಳೇ ಕಾಣಿಸ್ತಿಲ್ಲ, ಇನ್ನೂ ಸ್ವಲ್ಪ ಝೂಮ್ ಆಗ್ತಿತ್ತು ನೋಡಿ. ಅಬ್ಬಬ್ಬಬ್ಬ ಏನು ಝೂಮ್ ಗುರು. ಗೊತ್ತಿರೋರು ಇದ್ದರೆ ಇಂಥವ್ರು ಇಳಿತವ್ರೆ ಅಂತಲೇ ಹೇಳ್ಬಿಡ್ಬೋದು, ಆ ಮಟ್ಟಿಗಿದೆ. ಬಟ್ಟೆ ನೋಡಿ ಐಡೆಂಟಿಫೈ ಮಾಡ್ಬೋದು ಅಷ್ಟೇ. ತಂಗಿ ಅನ್ನಿಸ್ತಿಲ್ಲ, ಸ್ವಲ್ಪ ಅದೇ ದೊಡ್ಡದಿದೆ ಅನ್ಕೋತೀನಿ. ಇದೇನಷ್ಟು ದೊಡ್ಡದು ಅನ್ನಿಸ್ತಿಲ್ಲ ಸ್ವಲ್ಪ ಹತ್ತಿದಕ್ಕೆ, ಯಾಕೆಂದರೆ ಬೇಗನೆ ಎತ್ಬಿಟ್ಟೆ. ಆದರೆ ಅದೇ ದೊಡ್ಡದಿದೆ, ತುಂಬ ದೊಡ್ಡದಿದೆ. ಇದು ನಾರ್ಮಲ್ಲು. ಬಂದರೆ ಇಲ್ಲೂ ಒಂದ್ಸಲ ವಿಸಿಟ್ ಮಾಡಿ. ಒಳಗಡೆ 15 ದೇವಸ್ಥಾನ ಇದೆ ಅಂತ ಹೇಳಿದ್ರು, ನೋಡ್ಕೊಬರೋಣ ಹೆಂಗಿದೆ ಅಂತ.
ಇಲ್ಲಿ ಮುಂದೆ ನೀವು ಬರ್ತೀನಿ ಅಂದರೆ ಮೆಟ್ಲುಗಳಿಲ್ಲ ಇಲ್ಲಿ ನಿಮಗೆ ನೋಡಿದಿ ಹಿಂಗೆ ತೋರಿಸ್ತೀನಿ ಹಿಂದ್ಗಡೆ. ಈ ಬೆಟ್ಟ ಮತ್ತೆ ಇನ್ನೇನಕ್ಕೆ ವಿಶೇಷ ಅಂತ ಹೇಳಿದ್ರೆ ಚಕ್ರಪತಿ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಸ್ವಾಮಿ ತಪಸ್ಸು ಮಾಡಿದ ಸ್ಥಳ ಇದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಈ ಬೆಟ್ಟದ ಬಂಡೆಗಳ ಮೇಲೆ ನೋಡ್ತೀರಾ, ಬಂಡೆಗಳ ಮೇಲೆ ಅಲ್ಲಲ್ಲಿ ಕನ್ನಡ ಲಿಪಿಗಳನ್ನ ನೋಡ್ಬೋದು. ಅದು ತುಂಬಾ ರೇರು ಸಿಗೋದು. ಮತ್ತೆ ಇದು 8ನೇ ಶತಮಾನದ್ದು ಪುರಾತನವಾದಂಥದ್ದು. ಈಗೇನ್ ನೋಡ್ತಿದ್ರಿ ಇವೆಲ್ಲ ನೋಡಿ ಯಾವ ತರ ಇದೆ ಅಂತ, ತುಂಬಾ ಹಳೆಯದಲ್ಲ. ಬನ್ನಿ ಬೇಗಡೆ ಹೋಯ್ತು ಬರೋಣ. ಹೆಂಗೆ ಕಾಣುತ್ತೆ ಅಂತ. ಯಾರೂ ಇಲ್ಲ. ಓ, ಮೇಲ್ಗಡೆ ಬೀಗ ಹಾಕ್ಬಿಟ್ಟವ್ರೆ ಇವರು. ಎಚ್ಚರಿಕೆಯಿಂದ ಚಲಿಸಿ, ಗೋ ಸ್ಲೋ. ಅಲ್ಲಿ ಎತ್ತೇ ಹೆಂಗೈತೆ ಅಂತ. ಓ, ಮೇಲ್ಗಡೆ ಒಂದು ದೇವಸ್ಥಾನ ಐತೆ. ಅರೆ ಇದು ನೋಡೋರಲ್ಲ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಧಾನಕ್ಕೆ ಹೋಗಿ ಜಾಸ್ತಿ ದೂರ ಇಲ್ಲ, ಸ್ವಲ್ಪ ದೂರ ಇದೆ ಅಷ್ಟೇ. ನಿಧಾನಕ್ಕೆ ಹೋಗಿ ಸ್ವಲ್ಪ ದೂರ ಇದೆ, ಜಾಸ್ತಿ ದೂರ ಇಲ್ಲ. ओ ज़्यादा डिस्टेंस नहीं है, थोड़ा डिस्टेंस है, जाओ आराम से जाओ. बहुत ग्रेट है आप. आपका भी एज हो गया. ठीक है.